ನಾನು ಕಳೆದ 5 ವರ್ಷಗಳಿಂದ ತುಮಕೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪೂರ್ಣಕಾಲಿಕ ಸಂಶೋಧನಾರ್ಥಿಯಾಗಿ ಇದ್ದೀನಿ. ಈ ಒಂದು 5 ವರ್ಷಗಳ ಅವಧಿಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಧರ್ಮಣ್ಣವರು, ಹಾಗೆ ಶಿವಣ್ಣವರು, ಅದರ ಜೊತೆಗೆ ರಾಹುಲ್ ಸರು ಮತ್ತು ಮಾಜರ್ ಸರು, ಆನಂತರ ಪಾರ್ಟ್ ಟೈಮ್ ರಿಸರ್ಚ್ ಸ್ಕಾಲರ್ ಆಗಿರ್ತಕ್ಕಂಥ ನಮಗಿಂತ ಸೀನಿಯರ್ ಆಗಿರ್ತಕ್ಕಂಥ ರಂಗಸ್ವಾಮಿ ಸರು, ನಾಗೇಂದ್ರಪ್ಪ ಸರು, ಮತ್ತು ರವಿಕುಮಾರ್ ಸರು, ಅಣ್ಣ ಸಾಹೇಬ್ ಮಿರ್ಜಿ ಸರು, ರವಿಕುಮಾರ್ ಸರು ಎಲ್ಲರೂ ಸಹಿತ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಅದರ ಜೊತೆಗೆ ಡಿಪಾರ್ಟ್ಮೆಂಟ್ನ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಸರು, ಮತ್ತು ನನ್ನ ಸಂಶೋಧನಾ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ಮಹಾಲಿಂಗ ಸರು, ಜೊತೆಗೆ ನಾವು ಬಂದಾಗ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ ರಾಮಕೃಷ್ಣ ಸರ್ ಕೂಡ ನಮ್ಮ ಜೊತೆಗೆ ಕಳೆದ 2 ವರ್ಷಗಳು ತುಂಬ ವಿಶೇಷವಾಗಿ ನಾವು ಡಿಪಾರ್ಟ್ಮೆಂಟ್ಗೆ ಬಂದಾಗ ಆನಂದ್ ಸರು ಏನೋ ಹೊಸದು, ನಮಗೆಲ್ಲ ಪೂರ್ತಿ ಇಡೀ ಯೂನಿವರ್ಸಿಟಿ ಅನ್ನೋದು ಹೊಸದು, ತುಮಕೂರು ಅನ್ನೋದು ಹೊಸದು. ಆ ಸಂದರ್ಭದಲ್ಲಿ ನಮಗೆ ತುಂಬ ಚೆನ್ನಾಗಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಆನಂದ್ ಸರು, ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ನಂತರ ಕನ್ನಡ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಗಂಗಾಧರ್ ಸರು, ಸುರೇಶ್ ಸರು, ರಮೇಶ್ ಸರು, ನವೀನು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಅವರು ನಮ್ಮ ಸ್ನೇಹಿತರಾದಂಥ ಏನು ಧರ್ಮಣ್ಣ ಸರ್ ಆಗಿರ್ಬೋದು, ಬಿಂಜಿ ಸರ್ ಆಗಿರ್ಬೋದು, ನಾನಾಗಿರ್ಬೋದು, ಏನು ಕೋವಿಡ್ನ ಮಹಾಮಾರಿ ಆದ ನಂತರ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಎಲ್ಲಾದರೂ ಅದು PhD ಕಾಲ್ ಆಗಿತ್ತಂದರೆ ಅದು ತುಮಕೂರು ವಿಶ್ವವಿದ್ಯಾಲಯ. ಆರಂಭದಲ್ಲಿ ಏನಂತಂದರೆ ನಮ್ಮದೊಂದು ದೊಡ್ಡ ಒಂದು ಬ್ಯಾಚು, ಯಾಕಂದರೆ 21 ಜನ ನಾವು PhD ಸ್ಕಾಲರು ಜಾಯ್ನ್ ಆಗಿದ್ವಿ. ನಾವು ರಾಜ್ಯಶಾಸ್ತ್ರ ವಿಭಾಗ ಜಾಯ್ನ್ ಆದ್ವಿ. ಆರಂಭದಲ್ಲಿ ನಮಗೆ ಎಲ್ಲ ಹೊಸ್ತಿತ್ತು, ಯಾಕೆಂದರೆ ನಾವು ಉತ್ತರ ಕರ್ನಾಟಕದವರು. ಹಾಗಾದರೆ ಇಲ್ಲಿ ದಕ್ಷಿಣ ಕನ್ನಡದ ಸ್ವಲ್ಪ ಬಂದು ಭಾಷೆಗಿರ್ಬೋದು, ಜನರಾಗಿರ್ಬೋದು, ಆ ಥರ ಎಲ್ಲ ಸಂಪಾದಿಸೋದು ಅಷ್ಟು ಈಜಿ ಇರಲಿಲ್ಲ. ಬಟ್ ಆರಂಭದಲ್ಲಿ ನಮಗೆ ಸ್ಕಾಲರಾಗಿ ಫುಲ್ ಟೈಮ್ ಸ್ಕಾಲರ್ ಆಗಿದ್ದವರು ಅಂತವರು ಆನಂದ್ ಅಂತವರು. ಅವರು ಏನಂತಂದರೆ ಹಿರಿಯ ಪ್ರಾಧ್ಯಾಪಕರಾದಂಥ ಬಸವರಾಜ್ ಸರ್ ಅಂಡರಲ್ಲಿ PhD ಮಾಡ್ತಾಯಿದ್ರು. ಅವರಿಂದ ಕ್ಲೋಸ್ ಆಗಿ ನಮಗೇನಂದರೆ ನಮ್ಮ ಸ್ನೇಹ ಬಳಗ ಈಗ ಒಂದು ದೊಡ್ಡದಾಗಿ ಹಬ್ಬಿದೆ. ಈಗ ಪ್ರೆಸೆಂಟ್ ಏನಂತಂದರೆ ರಾಹುಲ್ ಸರ್ ಅಂತ ಇದ್ದಾರೆ. ಅವರು ಏನಂತಂದರೆ PhDಯಲ್ಲಿ ಫುಲ್ ಟೈಮ್ ಸ್ಕಾಲರಿಗೆ ವರ್ಕ್ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಅನೇಕ 200 ಸ್ಕಾಲರು ಬರ್ತಾಯಿದ್ದಾರೆ, ಮತ್ತು ಒಂದು 20 ಜನಗೆ ಬರ್ತಾಯಿದ್ದಾರೆ. ಅದ್ರ ಜೊತೆಗೆ ಏನಂದರೆ ನಮ್ಮದು ಕಳೆದ ಒಂದು 5 ವರ್ಷದಲ್ಲಿ ಜರ್ನಿ ಏನಂತಂದರೆ ತುಂಬ ರೋಮಾಂಚಕರಾಗಿತ್ತು. ಯಾಕಂದರೆ ನಾವೆಲ್ಲರೂ ಕೂಡ ಆರಂಭದಲ್ಲಿ ಫುಲ್ ಟೈಮ್ ಸ್ಕಾಲರಾಗಿ ವರ್ಕ್ ಮಾಡಿದ್ವಿ. ನಂತರ ಏನಂದರೆ ನಾನು ಪಾರ್ಟ್ ಟೈಮ್ ಆಗಿ ಜಾಯ್ನ್ ಆಗಿ ಏನಂತಂದರೆ ಈ ವರ್ಕ್ ಮಾಡ್ಕೋದಿರೋದು. ಆಲ್ರೆಡಿ ಏನಂದರೆ ನಮ್ಮ ಬಿಂಶಿ ಸರು, ಧರ್ಮಣ್ಣ ಸರು ಏನಂದರೆ ನಮ್ಮ PGಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವದಲ್ಲಿ ಏನಂತಂದರೆ ಜೂನಿಯರ್ ಆಗಿದ್ದವಂಥವ್ರು. ಬಟ್ ನಮಗಿಂತ ಮೊದಲು ಏನಂದರೆ PhDಯನ್ನು ಅವಾರ್ಡ್ ಮಾಡಿಕೊಂಡ್ರು. ಈಗ ನಮ್ಮದು ಏನಂದರೆ ನಂತರ ಏನಂದರೆ ಪ್ರೆಸೆಂಟ್ ಏನಂದರೆ ವರ್ಕ್ ಸ್ಟೇಟಸು ಮುಗಿಯಕ್ಕೆ ಬಂದಿದೆ. ಹಾಗಾಗಿ ಏನಂತಂದರೆ ಈ ಒಂದು ಜರ್ನಿಯಲ್ಲಿ ನಾವು ಖುಷಿನೂ ಪಟ್ಟಿದ್ವಿ, ಬೇಜಾರು ಆಗಿದ್ವಿ. ಅನೇಕ ಟೀಚರ್ಸ್ಗಳು ನಮಗೆ ಕ್ಲೋಸ್ ಆಗಿದ್ದಾರೆ, ಅನೇಕ ಸ್ಟೂಡೆಂಟ್ ಕೂಡ ನಾವು ಅಂದರೆ ಪಾಠ ಮಾಡ್ತಾಯಿದ್ವಿ ಸ್ಟೂಡೆಂಟ್ ಕೂಡ ನಮ್ಗೆ ಕ್ಲೋಸ್ ಆಗಿದ್ದಾರೆ. ಈ ಒಂದು ಜರ್ನಿ ಏನಿದೆ ತುಂಬ ಮರೆಯಲಾಗಂಥ ಜರ್ನಿ. ಇದೊಂದು ಇಷ್ಟು ಹೇಳಿ ಎಲ್ಲ ಈ ಒಂದು ಹಂತದಲ್ಲಿ ಸಹಾಯ ಮಾಡಿದಂಥ ಎಲ್ಲ ಸ್ನೇಹಿತರಿಗೆ ಏನಂತ ನೆನೆಸ್ಕೋತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಧರ್ಮಣ್ಣ ಮಾದರ್. ಈ ಸಂದರ್ಭದಲ್ಲಿ ನಾನು 2 ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಂತಂದರೆ ನಮ್ಮ ರಿಸರ್ಚ್ ಜರ್ನಿ ಅಂದರೆ PhD ಜರ್ನಿ ಏನಿದೆ ಅದು ಅಂತಿಮ ಕಾಲ ಅಂದರೆ ಮುಗೀತು. ಆ್ಯಕ್ಚುಲಿ ನಮಗೆ 2015ರಿಂದನೂ ಕೂಡ ನಾವೇನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾಯಿದ್ವಿ. ಅಲ್ಲಿಂದನೂ ಕೂಡ ನಮಗೊಬ್ಬರು ನಮ್ಮಲ್ಲಿ ಕನಸನ್ನು ಬಿತ್ತಿದ್ರು PhD ಮತ್ತು ರಿಸರ್ಚು ಸ್ಟಡಿ ಅಂತ. ಅವ್ರ ಹೆಸರು ನೇರವಾಗಿ ಬಂದುಬಿಡ್ತೇನೆ, ಪ್ರೊಫೆಸರ್ ಬಲವಂತಗೋಳ್ ಸರ್ ಅಂತ. ಸೊ ಅವರಿಂದ ಈ ಜರ್ನಿ ಆರಂಭ ಆಗಿ ರಾಣಿ ಚೆನ್ನಮ್ಮದಲ್ಲಿ ಅದು ಪ್ರಾರಂಭ ಆಗಿ ಅದಾದ ನಂತರ ಏನೋ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ಅಲ್ಲಿ ಸ್ವಲ್ಪ ಅವಕಾಶಗಳು ನಮಗೆ ಸಿಗಲಿಲ್ಲ. ಅದಾದ ನಂತರದಲ್ಲಿ ಮತ್ತೆ ಬಳ್ಳಾರಿ ಯೂನಿವರ್ಸಿಟಿ, ಕೊಪ್ಪಳದಲ್ಲಿ ಹೀಗೆ ಜರ್ನಿ ಅಲ್ಲೆಲ್ಲಿ ಮಾಡಿಕೊಂಡು ಅಂತಿಮವಾಗಿ ನಾವೆಲ್ಲರೂ ಕೂಡ ನಾನಾಗಲಿ, ಡಾಕ್ಟರ್ ಭೀಮ್ಸಿ ಸರ್ ಆಗಲಿ, ಮತ್ತು ಮುಂದಿನ ಡಾಕ್ಟರಾಗಿ ಅವಾರ್ಡನ್ನು ಪಡ್ಕೊಳ್ತಾ ಇರತಕ್ಕಂಥ ಶಿವಾನಂದ್ ಸರ್ ಆಗಲಿ, ನಾವೆಲ್ಲರೂ ಕೂಡ ತುಮಕೂರು ಯೂನಿವರ್ಸಿಟಿಗೆ ಬಂದ್ವಿ. ಸೊ ಅದೊಂದು ದೊಡ್ಡ ಜರ್ನಿ ಮತ್ತು ಸಕ್ಸಸ್ಫುಲ್ ಜರ್ನಿ ಆ್ಯಕ್ಚುಲಿ ನಮ್ಮ ಲೈಫಲ್ಲಿ. ನಾವು ಮರೆಯಲಾಗದಂತಹ ನೆನಪುಗಳನ್ನು ಕೊಟ್ಟಿರ್ತಕ್ಕಂಥದ್ದು ತುಮಕೂರು ಆ್ಯಕ್ಚುಲಿ. ಹೀಗಾಗಿ ತುಮಕೂರಿನ ಜರ್ನಿಯನ್ನು ನಾನು 2 ವರ್ಡಲ್ಲಿ ಹೇಳೋದಾದರೆ ತುಂಬ ದೊಡ್ಡದಾದಂತಹ ಮತ್ತು ಒಳ್ಳೆಯ ಸ್ನೇಹಿತ ಬಳಗವನ್ನು ನಮಗೆ ಕೊಟ್ಟಿದೆ. ನಮಗೆ ನಾವೇನು ಅಲ್ಲಿಂದ ಬಂದಿದ್ವು, ನಮಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇತ್ತು ಆ್ಯಕ್ಚುಲಿ. ಸೊ ಅನಾಥ ಪ್ರಜ್ಞೆಯನ್ನು ಹೋಗಲಾಡಿಸುವಲ್ಲಿ ಪ್ರಥಮದಲ್ಲಿ ನಮಗೆ ರಾಮಕೃಷ್ಣ ಸರ್ ಅವರು ಪ್ರಾರಂಭದಲ್ಲಿ ನಮಗೆ ಅನೇಕ ಅವಕಾಶಗಳನ್ನು ಮಾಡಿಕೊಟ್ರು. ಅದರ ಜೊತೆಗೆ ನಮ್ಮ ಮಹಾಲಿಂಗಪ್ಪ ಸರ್ ಕೂಡ, ಮಹಾಲಿಂಗ ಸರ್ ಏನಿದ್ದಾರೆ ಅವರು ಕೂಡ ನಮಗೆ ಅತ್ಯಂತ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಟ್ರು. ವಿಶೇಷವಾಗಿ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಬಸವರಾಜ್ ಸರ್, ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಬಸವರಾಜ್ ಸರ್ ಏನಿದೆ, ಬಸವರಾಜ್ ಸರ್ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ, ಅವರ ನಡವಳಿಕೆ, ಅವರ ವ್ಯಕ್ತಿತ್ವ ಇವೆಲ್ಲವುಗಳು ಕೂಡ ನಮ್ಮ ಬದುಕಿನಲ್ಲಿ ಅತ್ಯಂತ ಗಾಢವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿದೆ. ಇವತ್ತು ನಾವೇನಾದರೂ ಸಮಾಜದಲ್ಲಿ ಒಂದಿಷ್ಟಾದರೂ
ತಿಳ್ಕೊಂಡಿದ್ದೀವಿ ಅಥವಾ ನಾವು ಬದುಕ್ತೀವಿ, ಸಮಾಜದಲ್ಲಿ ನಾವು ಸಮಾಜ ಕಟ್ಟುಪಾಡುಗಳೇನಿದೆ ಅಥವಾ ಸಮಾಜದ ನಿರೀಕ್ಷೆಗಳೇನಿದೆ ಮತ್ತು ನಾವು ಹೇಗಿರಬೇಕು ಅನ್ನೋದನ್ನು ನಮ್ಮ ಆಲೋಚನಾ ಕ್ರಮವನ್ನು ಬೆಳೆಸಬೇಕಾದ್ರೆ ಅದರ ಹಿಂದೆ ಬಸವರಾಜ್ ಸರ್ ಅವ್ರದ್ದು ಕೊಡುಗೆ ತುಂಬ ಜಾಸ್ತಿ ಇದೆ. ಅದ್ರ ಜೊತೆಗೆ ನನಗೆ ರಾಹುಲ್ ಸರ್ ಸ್ನೇಹ ಏನಿದೆ ಅದೊಂದು ವಿಶೇಷ ಕೊಡುಗೆ. ಆ್ಯಕ್ಚುಲಿ ಅವರನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಮತ್ತು ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಅದ್ರ ಜೊತೆಗೆ ವಿಶೇಷವಾಗಿ ಮಾಜರ್ ಸರ್ದು ಒಬ್ಬ ವಿಶೇಷ ವ್ಯಕ್ತಿ. ಅವರು ಆ್ಯಕ್ಚುಲಿ ನಮ್ಮ ಜೊತೆಗೆ ನಮ್ಮೆಲ್ಲರ ಜೊತೆಗೆ ತುಂಬ ಒಡನಾಟವನ್ನು ಇಟ್ಕೊಂಡ್ರು. ಅದ್ರ ಜೊತೆಗೆ ವಿಶೇಷವಾಗಿ ನಮಗೆ ಕೊನೆಯ ಒಂದು 6-7 ತಿಂಗಳಲ್ಲಿ ನಮಗೆ ಒಂದು ದೊಡ್ಡ ಸ್ನೇಹ ಬಳಗ ಬೆಳೀತು. ಅದರಲ್ಲಿ ಗಂಗಾಧರ್ ಸರ್ ಒಬ್ಬ ತುಮಕೂರಿನ ಉತ್ತಮ ಚಿಂತಕರವರು. ಆ್ಯಕ್ಚುಲಿ ಗಂಗಾಧರ್ ಸರು, ಸುರೇಶ್ ಸರು, ರಮೇಶ್ ಸರು ಮತ್ತು ನವೀನು, ಅದ್ರ ಜೊತೆಗೆ ಆನಂದ್ ಅವ್ರನ್ನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಾರಂಭದಲ್ಲಿ ಇಲ್ಲಿ ವ್ಯವಸ್ಥೆನ ಕಲಿಸ್ಕೊಟ್ಟವರು ಅವ್ರು. ಆ್ಯಕ್ಚುಲಿ ಲಕ್ಷ್ಮೀನಾರಾಯಣ್ ಅಂತ ಒಬ್ಬರು ಇದ್ರು. ಆ್ಯಕ್ಚುಲಿ ಲಕ್ಷ್ಮೀನಾರಾಯಣ್ ಅವ್ರನ್ನೂ ಕೂಡ ನಾವು ಇವತ್ತು ನೆನಪಿಸ್ಕೋಬೇಕು. ಪ್ರಾರಂಭದಲ್ಲಿ ಅವರು ಕೂಡ ನಮಗೆ ತುಂಬ ಸಹಾಯ ಮಾಡಿದರು. ಅದ್ರ ಜೊತೆಗೆ ತುಮಕೂರು ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು, ತುಮಕೂರು ವಿಶ್ವವಿದ್ಯಾಲಯದ ಎಲ್ಲ ನಮ್ಮ ಸ್ನೇಹ ಬಳಗ, ಸೊ ಇವೆಲ್ಲವುಗಳು ಕೂಡ ನಮಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಈ PhD ಜರ್ನಿಯಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಪಡ್ಕೊಂಡಿರೋದೇನೆಂದರೆ ನಾವು ಮದುವೆ ಆಗಿಬಿಟ್ವಿ. ಆ್ಯಕ್ಚುಲಿ 3 ಜನ. ನಂದು ಮದುವೆ ಆಯಿತು, ಬಿಂಸಿ ಸರ್ದು ಮದುವೆ ಆಯಿತು, ಶಿವಾನಂದ್ ಸರ್ದು ಮದುವೆ ಆಯಿತು. ನಾವೆಲ್ಲರೂ ಕೂಡ ನಮ್ಮ ಲೈಫ್ ಪಾರ್ಟ್ನರ್ಗಳು ಅಂದರೆ ನಮ್ಮ ಧರ್ಮಪತ್ನಿಯರ ಜೊತೆಗೆ PhD ಜರ್ನಿಯನ್ನು ಮುಗಿಸಿದ್ದೀವಿ. ಅವ್ರಿಗೂ ಕೂಡ ವಿಶೇಷವಾದಂತಹ ಒಂದು ಅಭಿನಂದನೆ ಅಥವಾ ನಮಗೆ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀವಿ. ಸೊ ಇದು ನಮ್ಮ PhD ಜರ್ನಿ ತುಮಕೂರಲ್ಲಿ. ಇನ್ನು ತುಂಬ ವಿಶೇಷವಾಗಿ ಹೇಳೋದಕ್ಕೆ ತುಂಬ ಜಾಸ್ತಿ ಇದೆ. ಅನೇಕ ನೋವು ನಲಿಗಳನ್ನು ಕಂಡಿದ್ದೀವಿ, ಏರಿಳಿತಗಳನ್ನು ಕಂಡಿದ್ದೀವಿ. ವೈಯಕ್ತಿಕ ಬದುಕಿನಲ್ಲಿ ಕೂಡ ಅನೇಕ ಏರಿಳಿತಗಳನ್ನು ಕಂಡಿದ್ದೀವಿ. ಅದೆಲ್ಲದರ ನಡುಮಧ್ಯದಲ್ಲಿ ಒಂದು ಸಂತೋಷದಾಯಕವಾಗಿ ತೃಪ್ತಿಕರವಾಗಿರ್ತಕ್ಕಂಥ ಜೀವನವನ್ನು ನೆಕ್ಸ್ಟ್ ಏನು ಮಾಡಬೇಕೋ ಅದೆಲ್ಲವನ್ನು ಮಾಡೋದಕ್ಕೆ ನಮಗೆ PhD ಒಂದು ಅವಕಾಶವನ್ನು ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಕೊನೆಯದಾಗಿ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸ್ನೇಹಿತರೆ.